ಬೆಂಗಳೂರಿನಲ್ಲಿ ನೆಲಸಮವಾಗಲಿದೆ 18 ಅಂತಸ್ತಿನ ಕಟ್ಟಡ. ಬೀಳುವ ಸ್ಥಿತಿಯಲ್ಲಿದ್ದಂತಹ ಅಪಾರ್ಟ್ಮೆಂಟ್ ನೆಲಸಮ. ಕೂಡ್ಲು ಬಳಿ ಇರುವಂತಹ ಬೃಹತ್ ಅಪಾರ್ಟ್ಮೆಂಟ್ 200 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣ ಮಾಡಲಾಗಿದೆ. ಕಟ್ಟಡದ ಒಂದು ಭಾಗ ವಾಲಿದ ಹಿನ್ನೆಲೆಯಲ್ಲಿ ಕಟ್ಟಡವನ್ನು ನೆಲಸಮ ಮಾಡುವುದಕ್ಕೆ ನಿರ್ಧರಿಸಲಾಗಿದೆ. ಅವೈಜ್ಞಾನಿಕ ನಿರ್ಮಾಣದಿಂದ ಕಟ್ಟಡದಲ್ಲಿ ಸಮಸ್ಯೆ ಆರೋಪ ಕೇಳಿಬಂದಿದೆ. SNN ರಾಜ್ ಈ ಬ್ಲಾಕ್ನ 49 ಅಪಾರ್ಟ್ಮೆಂಟ್ಗಳ ತೆರವು ಸುರಕ್ಷಿತ ಹಾಗೂ ನಿಯಂತ್ರಿತ ವಿಧಾನದಲ್ಲಿ ಕಟ್ಟಡವನ್ನು ನೆಲಸಮ ಮಾಡುವುದಕ್ಕೆ ನಿರ್ಧರಿಸಲಾಗಿದೆ. ಎಲ್ಲ ತಯಾರಿಗಳನ್ನು ಕೂಡ ಮಾಡಿಕೊಳ್ಳಲಾಗಿದೆ. ನಮ್ಮ ಪ್ರತಿನಿಧಿ ಅರುಣ್ ಈ ಕುರಿತು ಪ್ರತ್ಯಕ್ಷ ವರದಿ ನೀಡಿದ್ದಾರೆ, ನೋಡೋಣ. ಬೆಂಗಳೂರಿನ ಇತಿಹಾಸದಲ್ಲೇ ಮೊದಲ ಬಾರಿಗೆ ಅಪಾರ್ಟ್ಮೆಂಟ್ ಮಾಲೀಕರೇ ತಮ್ಮ ಅಪಾರ್ಟ್ಮೆಂಟ್ ಅನ್ನು ನೆಲಸಮ ಮಾಡುವಂತಹ ಪರಿಸ್ಥಿತಿ ಬಂದೊದಗಿರುವಂಥದ್ದು. ಸದ್ಯ ದೃಶ್ಯಾವಳಿಗಳಲ್ಲೂ ಸಹ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಕೂಡ್ಲು ಗ್ರಾಮದಲ್ಲಿರುವಂತಹ ಅರ್ಳೂರು ಕ್ರಾಸ್ ಬಳಿ ಇರುವಂತಹ SNN ರಾಜ್ ಕಂಪನಿ ಒಡೆತನಕ್ಕೆ ಸೇರಿರುವಂತಹ ಅಪಾರ್ಟ್ಮೆಂಟ್ ಇದಾಗಿರುವಂಥದ್ದು. ಈ ಅಪಾರ್ಟ್ಮೆಂಟ್ನ ಸುತ್ತಮುತ್ತಲೂ ಸಹ ಈಗಾಗಲೇ 10ಕ್ಕಿಂತ ಹೆಚ್ಚು ಅಪಾರ್ಟ್ಮೆಂಟ್ಗಳು ಇರುವಂಥದ್ದು. ಆದರೆ ಕಳೆದ 2 ವರ್ಷಗಳ ಮುಂಚಿತವಾಗಿ ಈ ಅಪಾರ್ಟ್ಮೆಂಟ್ನ ಕಟ್ಟಲಿಕ್ಕೆ ಪ್ರಾರಂಭ ಮಾಡಿದ್ರು. ಈ ಸಂದರ್ಭದಲ್ಲಿ ಮಣ್ಣಿನ ಸಾಂದ್ರತೆ ಚೆಕ್ ಮಾಡಿಸುವಲ್ಲಿ ಇಂಜಿನಿಯರ್ಗಳು ಎಡವಟ್ಟಾಗಿ ಮಾಡಿರೋ ಕಾರಣದಿಂದಾಗಿ ಇದೀಗ ಅಪಾರ್ಟ್ಮೆಂಟ್ ಏನಿದೆ 18 ಫ್ಲೋರ್ ಬಂದ ಮೇಲೆ ವಾಲಿರುವಂಥದ್ದು. ಈ ವಾಲಿದ ಪರಿಣಾಮ ಅಕ್ಕಪಕ್ಕದ ನಿವಾಸಿಗಳಿಗೂ ಸಹ ತೊಂದರೆ ಉಂಟಾಗಿದೆ. ಅಂದರೆ ಯಾವ ಕ್ಷಣದಲ್ಲಿ ಬೇಕಾದರೂ ಬೀಳಬಹುದು ದಂತ ಆತಂಕ ಉಂಟಾಗಿರುವಂಥದ್ದು. ಇದರ ಬೆನ್ನಲ್ಲೇ ಅಕ್ಕಪಕ್ಕದ ನಿವಾಸಿಗಳು ಸಹ ರಾಜ್ ಕಂಪನಿಯ ಒಡೆತನದ ಮಾಲೀಕರಿಗೆ ದೂರು ಸಹ ನೀಡಿದ್ರು. ಇದರ ಬೆನ್ನಲ್ಲೇ ರಾಜ್ ಒಡೆತನದ ಮಾಲೀಕರು ಖುದ್ದಾಗಿ GBA ಅಧಿಕಾರಿಗಳ ಹತ್ರ ಹೋಗಿ ನಮ್ಮ ಅಪಾರ್ಟ್ಮೆಂಟ್ ಸ್ವಲ್ಪ ಮಟ್ಟಿಗೆ ವಾಲಿದೆ, ಅದನ್ನು ನಾವೇ ಖುದ್ದಾಗಿ ತೆರವು ಮಾಡ್ತೀವಿ, ಅದಕ್ಕೆ NOC ಕೊಡಿ ಅಂತೇಳಿ ಪರ್ಮಿಷನ್ ಅನ್ನು ಕಳೆದ 1 ತಿಂಗಳ ಮುಂಚಿತವಾಗಿ ಕೇಳಿತು. ಇದರ ಬೆನ್ನಲ್ಲೇ ಅಂದ್ರೆ GBA ಅಧಿಕಾರಿಗಳು ಸಹ ಪರ್ಮಿಷನ್ ಅನ್ನು ಕೊಟ್ಟಿದ್ರು. ಇಂತಿಷ್ಟು ಕಾಲಾವಕಾಶದೊಳಗಡೆ ಸಂಪೂರ್ಣವಾಗಿ ಇದನ್ನು ಡೆಮಾಲಿಷನ್ ಮಾಡಬೇಕು. ಅದರಲ್ಲೂ ಅಕ್ಕಪಕ್ಕದ ನಿವಾಸಿಗಳಿಗೆ ಯಾವುದೇ ರೀತಿಯಾದಂತಹ ತೊಂದರೆ ಆಗಬಾರ್ದು. ಡೆಬ್ರಿಸ್ ಏನಿರುತ್ತೆ ಅದು ಅವೈಜ್ಞಾನಿಕವಾಗಿ ಅಲ್ಲದೆ ವೈಜ್ಞಾನಿಕವಾಗಿ ಮಾಡಬೇಕು. ಯಾಕೆಂದ್ರೆ ಅಕ್ಕಪಕ್ಕದಲ್ಲಿ ಶಾಲೆಗಳಿದೆ, ಇದರ ಪರಿಣಾಮ ದೊಡ್ಡ ಮಟ್ಟದಲ್ಲಿ ಆಗುತ್ತೆ ಅಂತೇಳಿ ಈಗಾಗಲೇ ನೋಟಿಸ್ ಕೊಡುವ ಮುಂಚಿತವಾಗಿಯೇ ಇದಕ್ಕೆ ಸಂಬಂಧಪಟ್ಟಂತ ಮಾಲೀಕರಿಗೂ ತಿಳಿಸುವಂತಹ ಕೆಲಸವೂ ಸಹ ಆಗಿರುವಂಥದ್ದು. ಇದರ ಬೆನ್ನಲ್ಲೇ ಇಂದಿನಿಂದ ಅಧಿಕೃತವಾಗಿ ಸ್ಕ್ರೀನಿಂಗ್ ಮುಖಾಂತರ ಅಂದ್ರೆ ಸಂಪೂರ್ಣ ಅಪಾರ್ಟ್ಮೆಂಟ್ ಏನಿದೆ ಅಪಾರ್ಟ್ಮೆಂಟ್ಗೆ ಸ್ಕ್ರೀನ್ ಹಾಕುವ ಮುಖಾಂತರವಾಗಿ ಯಾವುದೇ ರೀತಿಯಾದಂತಹ ಧೂಳಾಗಿರ್ಬೋದು ಮತ್ತೆ ಕಲ್ಲು ಮಣ್ಣು ಕೆಳಗೆ ಬೀಳದ ರೀತಿಯಲ್ಲಿ ಸ್ಕ್ರೀನ್ ಮುಖಾಂತರವಾಗಿ ಸಂಪೂರ್ಣವಾಗಿ ಮುಚ್ಚಿ ತದನಂತರ ಇದನ್ನು ಡೆಮಾಲಿಷನ್ ಮಾಡಲಿಕ್ಕೆ ಇಂದಿನಿಂದ ಪ್ರಾರಂಭ ಮಾಡಿರುವಂಥದ್ದು. ಇದು ಇನ್ನ 2-3 ತಿಂಗಳವರೆಗೂ ಸಹ ಇದೇ ರೀತಿಯಾಗಿ ಹಂತವಾಗಿ ಡೆಮಾಲಿಷನ್ ಮಾಡಲಿಕ್ಕೆ ಇದೀಗ SN ರಾಜ್ ಒಡೆತನದ ಮಾಲೀಕರು ಖುದ್ದಾಗಿ ಈ ಅಪಾರ್ಟ್ಮೆಂಟ್ ನ ಡೆಮಾಲಿಷನ್ ಮಾಡಲಿಕ್ಕೆ ಮುಂದಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ರಮೇಶ್ ಜೊತೆ ಅರುಣ್ ಕುಮಾರ್, TV9 ಬೆಂಗಳೂರು.